2 ದಿನಗಳ ಜಪಾನ್ ಪ್ರವಾಸದಲ್ಲಿರೋ ಪ್ರಧಾನಿ ನರೇಂದ್ರ ಮೋದಿ ಅವರು 2ನೇ ದಿನ ಅಲ್ಲಿನ ಹೈ ಸ್ಪೀಡ್ ಬುಲೆಟ್ ರೈಲ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. ಜಪಾನ್ ಪ್ರಧಾನಿ ಶಿಗೇರು ಇಶಿಬಾ ಅವರ ಜೊತೆ ಟೋಕಿಯೋದಿಂದ ಸೆಂಡೈಗೆ ಮೋದಿ ಪ್ರಯಾಣ ಮಾಡಿದ್ರು. ಸೆಂಡೈಗೆ ತೆರಳೋಕ್ಕೂ ಮುಂಚೆ ಮೋದಿಯವರು ಟೋಕಿಯೋದಲ್ಲಿ 16 ಜಪಾನ್ನ ಪ್ರಾಂತ್ಯಗಳ ರಾಜ್ಯಪಾಲರನ್ನ ಭೇಟಿಯಾದರು. ಈ ಸಂದರ್ಭದಲ್ಲಿ ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆ ಅಡಿಯಲ್ಲಿ ಸಹಕಾರವನ್ನ ಬಲಪಡಿಸೋದಕ್ಕೆ ಕರೆ ಕೊಟ್ಟರು. ಬುಲೆಟ್ ಟ್ರೈನಿನಲ್ಲಿರೋ ಭಾರತೀಯ ಮೂಲದ ಲೋಕೋ ಪೈಲಟ್ಗಳನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಬುಲೆಟ್ ಟ್ರೈನ್ ಕೋಚ್ ತಯಾರಿಕಾ ಘಟಕ ಇರೋ ಟೋಕಿಯೋದ ಎಲೆಕ್ಟ್ರಾನ್ ಕಾರ್ಖಾನೆ ಹಾಗೂ ಸೆಂಡೈನಲ್ಲಿರೋ ಟೊಹೊಕು ಶಿಕನ್ಸೆನ್ ಸ್ಥಾವರಕ್ಕೂ ಕೂಡ ಮೋದಿ ಭೇಟಿ ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಮೋದಿ ಮಾತನಾಡ್ತಾ ಹೇಳ್ಕೊಂಡಿದ್ರು, ಮೆಟ್ರೋ ರೈಲಿನಿಂದ ಉತ್ಪಾದನೆ ತನಕ ಸೆಮಿಕಂಡಕ್ಟರ್ಗಳಿಂದ ಸ್ಟಾರ್ಟ್ಅಪ್ಗಳ ತನಕ ಜಪಾನ್ ಭಾರತದ ಪ್ರಮುಖ ಪಾಲುದಾರನಾಗಿದೆ. ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ಅವಧಿಯಿಂದ ಅನೇಕ ಜಪಾನಿನ ವ್ಯಾಪಾರ ನಾಯಕರ ಜೊತೆ ತಮ್ಮ ವೈಯಕ್ತಿಕ ಸಂಬಂಧಗಳನ್ನ ನೆನಪು ಮಾಡಿಕೊಂಡ್ರು. ಜಪಾನ್ನ ವ್ಯಾಪಾರ ಸಮುದಾಯವನ್ನ ಉದ್ದೇಶಿಸಿ ಮಾತನಾಡಿದ ಮೋದಿ ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ದಿ ವರ್ಲ್ಡ್ ಅನ್ನೋ ಆಹ್ವಾನ ಕೊಟ್ರು. ಜಾಗತಿಕವಾಗಿ ಉತ್ಪಾದನೆ ಹಾಗೆ ನಾವೀನ್ಯತೆಯನ್ನು ಹೆಚ್ಚಿಸೋದಕ್ಕೆ ಭಾರತದ ಪಾರದರ್ಶಕ ಆಡಳಿತ ಮತ್ತು ಬಲವಾದ ನೀತಿ ವಾತಾವರಣವನ್ನು ಬಳಸಿಕೊಳ್ಬೇಕು ಅಂತ ಕಂಪನಿಗಳಿಗೆ ಕರೆ ಕೊಟ್ರು.